ಹಾಯ್ ಹಲೋ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಅಖಿಲ ಸವಿರುಚಿಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಟೇಸ್ಟಿಯಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದು ಕೂಡ ಇವಾಗ ಸೀಸನಬಲ್ ಅಲ್ವಾ, ಮಾವಿನಕಾಯಿ ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಇವಾಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನಾನು ಕೂಡ ಇಲ್ಲಿ ನಿಮಗೆ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಬಾಕ್ಸ್ಗೆಲ್ಲನೂ ನೋಡಿ, ಇವಾಗ ಸ್ಟವ್ ಮೇಲೆ ನಾನೊಂದು ಬಾಟ್ಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಮಿಕ್ಸ್ ಮಾಡಿರೋವಂಥದ್ದು ನಾನು ಇವಾಗ ಯೂಸ್ ಮಾಡೋದು. ಅವೆರಡು ಮಿಕ್ಸ್ ಮಾಡಿರೋಂಥದ್ದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದು ಚಿಟಪಿಟ ಅಂತ ಸಿಡಿದಾಗ ಅದಕ್ಕೆ ನಾನು ಇವಾಗ ಕಡಲೆ ಬೀಜ 1 ಇಡಿ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಯಾವುದೇ ಆದಂಥ ಮೆಜರ್ಮೆಂಟ್ ಮೊದಲೇ ತೋರಿಸ್ತಾ ಇಲ್ಲ, ನಿಮಗೆ ವಿಡಿಯೋ ತೋರಿಸ್ತಾ ಹಾಗೆ ಹೇಳ್ತಾ ಇರ್ತೀನಿ ನಾನು ಎಷ್ಟು ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಕಡಲೆ ಬೀಜ ಫಸ್ಟೇ ನಾನು ಏನಕ್ಕೆ ಕುತ್ಕೊತಾ ಇದ್ದೀನಿ ಅಂತಂದರೆ ಅದು ಚೆನ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗಬೇಕು. ಅದಕ್ಕೋಸ್ಕರ 1 ನಿಮಿಷ ಸಾಕು, ಜಾಸ್ತಿ ಹೊತ್ತು ಬೇಡ, ತುಂಬ ದೊಡ್ಡ ಉರಿಯಲ್ಲಿ ಬೇಡ, ಮೀಡಿಯಮ್ ಸೈಜ್ ಉರಿಯಲ್ಲಿ ಒಂದೇ ಒಂದು ನಿಮಿಷ ಫುಲ್ಲು ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋದಕ್ಕೂ ಹುರ್ಕೊಬೇಕು. ಅದು ಹುರ್ಕೊಂಡಾದ್ಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಏನಿಲ್ಲ 1 ಸ್ಪೂನ್ ಹಾಕ್ಕೊಳ್ಳಿ. ಕಡಲೆಬೇಳೆ ಅದಾದಮೇಲೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಜಾಸ್ತಿ ಹಾಕ್ಬಿಡಿ, ಯಾಕೆಂದರೆ ಅದು ಜಾಸ್ತಿ ಸ್ವಲ್ಪ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಅಂತ. ನಿಮಗೆ ಕಡಲೆಬೇಳೆ ಸ್ವಲ್ಪ ರೆಡ್ಡಿಶ್ ಬರೋ ಅಷ್ಟರಲ್ಲಿ ಕಡಲೆ ಬೀಜ ಫುಲ್ಲು ಒಳಗಡೆ ಎಲ್ಲ ಬೆಂದಿರುತ್ತೆ, ಫ್ರೈ ಆಗಿರುತ್ತೆ. ಆವಾಗ ನೀವು ತಿನ್ನಬೇಕಾದ್ರೆ ಹಸಿ ಫೀಲಿಂಗ್ ಬರೋಲ್ಲ, ಚೆನ್ನಾಗಿರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಮೊದಲೇ ಎಣ್ಣೆಯಲ್ಲಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ ಎತ್ತಿ ಸೆಪ್ರೇಟಾಗಿ ಇಟ್ಕೊಂಡು ಎಲ್ಲ ಆದಮೇಲೆ ಚಿತ್ರಾನ್ನಕ್ಕೆ ಹಾಕ್ಕೊತಾರೆ. ಅದು ಮಾಡೋ ಬದಲು ಹೀಗೆ ಮಾಡಿದ್ರೆ ಈಸಿಯಾಗೂ ಆಗುತ್ತೆ, ನಮಗೆ ಟೇಸ್ಟ್ ಏನು ಕಡೆಯಲ್ಲ, ಅದು ಕೂಡ ಸ್ಪೈಸಿಯಾಗಿ ಆಗಿರುತ್ತೆ, ಗರಿಗರಿಯಾಗಿರುತ್ತೆ ಫ್ರೈ ಆಗಿರೋದು. ನೋಡಿ, ಇದಾದಮೇಲೆ ನಾನು 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ. ಅರ್ಧ ಇಲ್ಲ 1/4 ಟೀ ಸ್ಪೂನ್ ಸಾಕು, ಚಿಕ್ಕದಾಗಿ ಹಾಕ್ಕೊಳ್ಳಿ. ಆದಮೇಲೆ ಹಸಿಮೆಣ್ಸಿನ್ಕಾಯಿ ಏನಿಲ್ಲ ಅಂದರೆ ಒಂದು 12 ತೊಗೊಂಡಿದ್ದೀನಿ, 12 ಹಸಿಮೆಣ್ಸಿನ್ಕಾಯಿ ಹಚ್ಚಾಕೊಂಡಿದ್ದೀನಿ. ಏಕೆ ಅಂತಂದರೆ ಖಾರ ನಾನು ತೊಗೊಂಡಿರೋ ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಹುಳಿ ಇರೋದ್ರಿಂದ ಹುಳಿಗೆ ಸ್ವಲ್ಪ ಖಾರ ಇದ್ದರೆ ಚೆಂದ, ಇಲ್ಲ ಅಂದರೆ ಹುಳಿ ಜಾಸ್ತಿ ಹುಳಿ ಅನಿಸುತ್ತೆ. ಸ್ವಲ್ಪ ಖಾರ ಹುಳಿ 2 ಮೀಡಿಯಮ್ ಆಗಿದ್ದರೆ ಚೆಂದ ಅನಿಸೋದು. ಅದಕ್ಕೆ ಖಾರ ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಅದನ್ನು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಕೂಡ 4 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದು ಕೂಡ ಹಾಕ್ಕೊಂಡು ಉದ್ದುದ್ದಕ್ಕೆ ಹಚ್ಕೊಂಡಿರೋದು, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಮತ್ತು ಅದು ಚೆನ್ನಾಗಿ ನಿಮಗೆ ರೆಡ್ಡಿಶ್ ಬೇಗ ಕೆಂಪಗಾಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಆಗೋ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಹಸಿ ಕರ್ಬೇವಿನ ಸೊಪ್ಪು. ನನ್ನ ಹತ್ರ ಕರ್ಬೇವಿನ ಸೊಪ್ಪು ಖಾಲಿ ಆಗಿತ್ತು, ನಮ್ಮ ಗಿಡದ್ದೇ ಒಂದು 4 ಎಲೆ ಕಿತ್ಕೊಂಡ್ಬಂದು ಹಾಕಿದ್ದೆ. ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನನ್ನ ಹತ್ರ ಇದ್ದಿದ್ದೆ ಸ್ವಲ್ಪ, ಅದು ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ರೈ ಆದಮೇಲೆ ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಉಳಿದಂಥದ್ದು. ನೀವು ಸಿಪ್ಪೆ ಸಮೇತ ನಾನು ತೊಳೆದ್ಬಿಟ್ಟು ಸಿಪ್ಪೆ ಸಮೇತ ನಾನು ಹಾಗೆ ತುಳಿದಿದ್ದೀನಿ. ನೀವು ಬೇಕಂದರೆ ಸಿಪ್ಪೆ ಸಮೇತ ಬೇಡ ಅಂತಂದರೆ ಅದು ಮೇಲೆ ಅದೆಲ್ಲ ಎಳೆದ್ಬಿಟ್ಟು ಬೇಕಾದ್ರೆ ಹಾಕೊಬೋದು. ನೀವು ಇದೇ ಸಿಪ್ಪೆ ಸಮೇತ ಹಾಕೊಂಡ್ರೆ ಟೇಸ್ಟು ಚೆನ್ನಾಗೂ ಇರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಅನಿಸುತ್ತೆ, ಸಿಪ್ಪೆ ತೆಗೆದಾಗ ಸ್ವಲ್ಪ ಹುಳಿ ಕಮ್ಮಿ ಆಗುತ್ತೆ. ನೀವು ಬೇಕಾದರೆ ನೀವು ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾನು ಇದೇ ಚೆಂದ ಇರುತ್ತೆ, ಮಾವಿನಕಾಯಿ ಸಿಪ್ಪೆ ಸಮೇತ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅದಕ್ಕೆ ಚೆನ್ನಾಗಿ ಸಿಪ್ಪೆ ಸಮೇತನೇ ಚೆನ್ನಾಗಿ ತುಳಿದು ಅದನ್ನ ಕ್ಲೀನ್ ಮಾಡಿ ತುಳಿದ್ಬಿಟ್ಟು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಬೇಯಬೇಕು. ಏನಿಲ್ಲ ಅಂದರೆ ಒಂದು 6-7 ನಿಮಿಷ ಚೆನ್ನಾಗಿ ಸಣ್ಣ ಮೀಡಿಯಮ್ ಉರಿಯಲ್ಲಿ ಅದು ಬೇಯಬೇಕದು. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಬೆಂದಾದಮೇಲೆ ನೋಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾನೆ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ಕೊಳ್ಳೋಣ. ನಾನು ಮೊದಲೇ ಖಾರ ಮತ್ತು ಉಪ್ಪು ನಾನು ಫಸ್ಟ್ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಟೇಸ್ಟ್ಗೆ. ನಾನು ಒಂದೇ ಸಲ ಹಾಕೋದ್ರಿಂದ ನಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಫಸ್ಟೇ ಹಾಕ್ಕೊಂಬಿಡ್ತೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಮತ್ತು ಇನ್ನೊಂದ್ಸಲಿ ಹಾಕೋಕೆ ಹೋಗೋದಿಲ್ಲ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಆಮೇಲೆ ಅನ್ನ ಫಸ್ಟೇ ಮಾಡಿಟ್ಕೊಬೇಕು, ಒಂದು 1/2 ಅವರ್ ಮುಂಚೆನೇ ಅನ್ನ ಮಾಡಿಟ್ಕೊಂಡು ಆಮೇಲೆ ಇದಕ್ಕೆ ಹಾಕೊಂಡು ಕಲ್ಸ್ಕೊಬೇಕು. ಏಕೆ ಫಸ್ಟೇ ಮಾಡಿಟ್ಕೊಬೇಕು, ತಣ್ಣಗಾಗಬೇಕು ಅಂತಂದರೆ ಅನ್ನ ಬಿಸಿ ಇದ್ದಾಗೆ ಹಾಗೆ ತೆಗೆದು ಕುಕ್ಕರಿಂದ ತೆಗೆದು ಹಾಕಿದ್ರೆ ಅದು ಗಂಟು ಹಾಗೆ ಇರುತ್ತೆ. ಅನ್ನ ಬಿಡಿ ಆಗೋದಿಲ್ಲ, ಉದ್ದಾಗ ಅನ್ನ ಆಗೋದಿಲ್ಲ. ಫುಲ್ ಗಂಟು ಇರುತ್ತೆ, ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗಲ್ಲ. ಅದಕ್ಕೋಸ್ಕರ ಫಸ್ಟೇ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ನಾನು ಅದು ಗೊಜ್ಜಾಗೋ ವರ್ಷದಲ್ಲಿ ಅದು ಫುಲ್ಲು ತಣ್ಣಗಾಗಿರುತ್ತೆ. ಆವಾಗ ತೆಗೆದು ಹಾಕೋದಾಗ ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ಅವಾಗ ನೋಡಿ, ಇವಾಗ ಕಲಿಸ್ಬೇಕಾದ್ರೆ ಕಷ್ಟ ಆಗಲ್ಲ ಮತ್ತು ಎಲ್ಲ ಪ್ರತಿಯೊಂದು ಒಂದೊಂದು ಅಗಳಿಗೂ ಕೂಡ ಅದು ಫುಲ್ ಮಿಕ್ಸ್ ಆಗುತ್ತೆ ಚಿತ್ರಾನ್ನ. ಆಗ ತಿನ್ನೋಕೆ ಚೆನ್ನಾಗಿರುತ್ತೆ. ಮುದ್ದೆ ಹಾಗೆ ಇದ್ದರೆ ಅಂದರೆ ಬಿಸಿ ಇದ್ದಾಗ ಯಾವುದೇ ಅಕ್ಕಿ ಅದು ಪರವಾಗಿಲ್ಲ, ಮುದ್ದೆ ಗಂಟಾಗ್ಬಿಟ್ರೆ ಅಂದರೆ ಚೆನ್ನಾಗಿದೆ, ಎಲ್ಲ ಗಟ್ಟಿ. ಅದು ಉಪ್ಪು ಒಂದು ಕಡೆ ಉಪ್ಪಾಗುತ್ತೆ, ಒಂದು ಕಡೆ ಖಾರ ಅನಿಸಿರೋದಿಲ್ಲ, ಚಿತ್ರಾನ್ನ ಸರಿಯಾಗಿ ಮಿಕ್ಸ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಅನ್ನ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಈ ಥರ ಕಲಿಸೋದಕ್ಕೂ ಈಸಿ ಆಗುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿ ಬರುತ್ತೆ.
ನೋಡೋದಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಅಂದ್ಬಿಟ್ಟು ಓಕೆನಲ್ವಾ. ಸಿಗೋಣ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ. ಬೈ ಸಿ ಯು.